ನನಗೆ ತಿಂಡಿ ಕೊಡದೆ ಅವರಿಗೆ ಸೊಪ್ಪು ಹಾಕ್ತಿದ್ದಾರೆ. ಎಷ್ಟು ಚಂದ ಅಂತೆ. ಪಾಟೆಯಲ್ಲಿ ಚಾ ಕುಡಿಯುದ? ಪಾಟೆ ಹಾಯ್ ಹಲೋ ನಮಸ್ಕಾರ ಎಂಚಲರ್ ಮತ್ತು ವೆಲ್ಕಮ್ ಬ್ಯಾಕ್ ಟು ದೀಪಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಎಂತ ಅಂತ ಹೇಳಿದರೆ, ಯೂಟ್ಯೂಬಿಗೆ ವೀಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹಾಕ್ತಾನೆ ಇರಬೇಕು, ಆದರೆ ನನಗೆ ವೀಡಿಯೋ ಹಾಕಲಿಕ್ಕೆ ಎಂಥ ಕಂಟೆಂಟೇ ಸಿಗ್ತಿಲ್ಲ. ಅದಕ್ಕೆ ನಾನೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತೇನೆ. ಇವತ್ತು ಸಂಡೇ ಆಗಿದ್ದರಿಂದ ಇವತ್ತು ಎಂತೆಲ್ಲ ಆಗ್ತದೆ ಎಲ್ಲ ಕ್ಯಾಪ್ಚರ್ ಮಾಡಿ ಹಾಕ್ತೇನೆ. ಅಕಸ್ಮಾತ್ ಚಂದ ಇದ್ದರೆ ಈ ವಿಡಿಯೋ ಬರ್ತದೆ, ಇಲ್ಲದಿದ್ದರೆ ಈ ವಿಡಿಯೋ ಬರಲ್ಲ. ಸೊ ಹಾಯ್ ಕೋಟೂಸ್. ಸೊ ಎದ್ದು ತಿಂಡಿ ಕೂಡ ತಿಂದಿಲ್ಲ, ಅಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಯಾರ ಅಜ್ಜಿ. ಎಂತ ಮಾಡೋದು ಬೇತಮ್ಮ? ಇದು ನಮ್ಮದು ತೊಂಡೆಕಾಯಿದು ಒಂದು ನಾನೇ ಹಾಕಿದ್ದು ಚಪ್ಪರ, ಒಂದು 4 ಸಲ ಬಿತ್ತು ಚಪ್ಪರ. ಸೊ ಅದಕ್ಕೆ ಇನ್ನು ಮೋಡಿಫೈ ಮಾಡ್ತೀರಿ ಚಪ್ಪರವನ್ನು. ಇಲ್ಲಿ ನಮ್ಮದು ಪುಟಾಣಿ ಬಸಳೆ ದೊಂಪ ಉಂಟು. ಎಷ್ಟು ಪುಟಾಣಿ ನೋಡಿ, ಅವರಷ್ಟು ಉದ್ದ ಕೂಡ ಎಲ್ಲದು. ಸೊ ಇದು ಪುಟಾಣಿ ಅಂತ ಬಸಳೆ ದೊಂಪ ನಮ್ಮದು. ಅದಕ್ಕೆ ಬೆಳಿಗ್ಗೆನೆ ಸೊಪ್ಪು ಹಾಕ್ತಿದ್ದಾರೆ. ನನಗೆ ತಿಂಡಿ ಕೊಡದೆ ಅವರಿಗೆ ಸೊಪ್ಪು ಹಾಕ್ತಿದ್ದಾರೆ. ಇದು ನಾನು ನಟ್ಟ ನಿಂಬೆಹಣ್ಣ ಗಿಡ. ಇದಕ್ಕೊಂದು ಹಿಸ್ಟ್ರಿ ಉಂಟು. ನಾವು ನವೋದಯಕ್ಕೆ ಹೋಗುವಾಗ ಸ್ಟಾರ್ಟಿಂಗಲ್ಲಿ ನಟ್ಟದು. ಆದರೆ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಇದರಲ್ಲಿ ಒಂದು ನಿಂಬೆಹಣ್ಣು ಕೂಡ ಆಗಲಿಲ್ಲ. ಯಾಕೆ ಅಂತ ಸಹ ಗೊತ್ತಿಲ್ಲ. ಅದಕ್ಕೆ ಒಳ್ಳೆ ಎಂತ ಹೇಳ್ತಾರೆ ಗೊಬ್ಬರ ಎಲ್ಲ ಬೇಕಂತ, ಅದೆಲ್ಲ ಇಲ್ಲ ನಮ್ಮಲ್ಲಿ. ಸೊ ಅದು ಹೀಗೆ ಸತ್ತಿದೆ, ಉದಾಕ್ಕೆ ಹೋಗ್ತಾ ಉಂಟು. ಒಂದೇ ಒಂದು ನಿಂಬೆಹಣ್ಣು ಆಗ್ತಿಲ್ಲ ಅಲ್ಲ ಬೇತಮ್ಮ? ಬೆಚ್ಚ ನೀರು ಕಾಯಿಸ್ಲಿಕ್ಕೆ ಕಟ್ಟಿಗೆ ಬಸಿತು ಹಾಕಲ್ಲಿ. ಆಯಿತು, ಅಲ್ಲಿದು ಕೆಲಸ ಎಲ್ಲ ಆಯಿತು. ಈಗ ಲೇಟ್ ಎದ್ದದಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡಿ ನಾನೇ ತಿನ್ನಬೇಕು. ಅಲ್ಲ, ನಾನು ಆಗದಿಂದ ವೀಡಿಯೋ ಮಾಡ್ತಿದ್ದೇನೆ, ನನ್ನ ಅರ್ಧ ಮಂಡೆ ಅಷ್ಟೇ ಬರ್ತಾ ಉಂಟು. ನಾನು ಈಗಷ್ಟೇ ವೀಡಿಯೋ ನೋಡಿದ್ದು, ಅದನ್ನು ವಾಪಸ್ ಮಾಡಲಿಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ. ಸೊ ನನಗೆ ಮೊಬೈಲ್ ಹೇಗೆ ಇಡಬೇಕು ಅಂತೇಳಿ ಇನ್ನೂ ಅಭ್ಯಾಸ ಆಗಲಿಲ್ಲ. ಟ್ರೈ ಮಾಡ್ತಿದ್ದೇನೆ, ಕರೆಕ್ಟ್ ಹಿಡ್ದಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಕಲಿತು ಚಂದ ಅಂದರೆ ಸ್ಯಾರಿ ಮಾಡಿ ಹಿಡಿತೇನೆ ನಾನು, ಆಯಿತಾ? ಸೊ ಬ್ರೇಕ್ಫಾಸ್ಟಿಗೆ ಎಲ್ಲ ಆಗಿದೆ, ಎಲ್ಲ ಇಟ್ಟಿದ್ದಾರೆ. ಇನ್ನಿಂದನೆಲ್ಲ ಬೆಚ್ಚ ಮಾಡಿ ದೋಸೆ ಹೊಯ್ದು ತಿನ್ನೋದು. ಫಸ್ಟ್ ಚಾಯ ಬಿಸಿ ಮಾಡ. ಚಾಯ್ ಇಸ್ ಮೈ ಫೇವ್ರೆಟ್. ಸೊ ಕ್ವಿಕ್ಕಾಗಿ ನಮ್ಮ ಮನೆಯಲ್ಲಿ ಮಾಡುವ ದೋಸೆ ಅಂತ ಹೇಳಿದರೆ ಅದು ಗೋಧಿ ದೋಸೆ. ನಿಮ್ಮಲ್ಲಿ ಸಹ ಮಾಡ್ತೀರಾ ಗೋಧಿ ದೋಸೆ? ಇದನ್ನು ವಿತ್ ಸಾರು ಕೂಡ ತಿನ್ಬೋದು, ವಿದೌಟ್ ಸಾರು ಕೂಡ ತಿನ್ಬೋದು, ಚೆಂದ ಇರ್ತದೆ. ಇಷ್ಟು ಬಿಸಿಯಾದ ಮೇಲೆ ನಾನು ಇದಕ್ಕೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತೇನೆ, ಯಾಕೆಂದರೆ ನನಗೆ ಅದು ಕ್ರಿಸ್ಪಿಯಾಗಿರಬೇಕು. ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸಣ್ಣ ಗ್ಲಾಸಲ್ಲಿ ಚಾಯ ಕುಡಿಯೋದು ನಾನು, ನನಗೆ ಚಾಯ ಇಷ್ಟ ಅಂತೇಳಿ. ಅಮ್ಮ ಬೆಳಿಗ್ಗೆ ಬೇಗ ಎದ್ದು ಕಲ್ಕೊಡಕ್ಕೆ ಹೋಗಿದ್ರು. ಎಂತ ಮಾಡಲಿಕ್ಕಮ್ಮ? ಅಗೆಲಿದು ಕೋಳಿ ಕೊಡಲಿಕ್ಕೆ. ಸೊ ಈಗ ಅಗೆಲಿದು ಒಣಸು ಬಂದಿದೆ, ನಾವು ಊಟ ಮಾಡ್ತಿದ್ದೇವೆ. ಕಲ್ಕೊಡ ನಮ್ಮ ಸುಳ್ಯದ ಕಲ್ಕೊಡ ದೇವಸ್ಥಾನದ್ದು. ಸಂಡೆ ಅಲ್ಲ, ಹಾಗೆಲ್ಲ ಮಲಗೆಲ್ಲ ಎದ್ದಾಯಿತು. ಇಲ್ಲಿ ಎಂತ ಮಾಡೋದಮ್ಮ ನೀವು? ನಮ್ಮ ಮನೆ ನಾಯಿ ಬೊಂಡ ಕೂಡ ತಿಂತದೆ ನೋಡಿ. ಇಲ್ಲೊಂದು ಫ್ಲವರ್ ನೋಡಿ ಅಂತೆ, ಇದು ನೋಡಿ ಎಷ್ಟು ಚಂದ ಉಂಟಲ್ಲ. ಎಂತ ಇದು ಗೊತ್ತುಂಟಾ? ಇದು ಎಂತ ಸ್ಟೋನ್? ಎಂತ ಸ್ಟೋನ್ ಇದ್ರೆ ಕಷಾಯ ಮಾಡಿ ಕುಡಿತಾರೆ. ಕಿಡ್ನಿ ಸ್ಟೋನ್.
ಹೌದಾ? ನನ್ನ ಫ್ರೆಂಡ್ ಹೇಳಿದ್ಲು ಒಂದು ಹೆಸರು ಎಂಥದ್ದು, ನಾನು ಕೆಳಗಡೆ ಹಾಕ್ತೇನೆ. ಓ, ನಮ್ಮ ಮನೇಲಿ ಚೆಂಡು ಹೂವೆಲ್ಲ ಉಂಟು, ನಮ್ಮ ಮನೇಲಿ ತಾವರೆ ಸಹ ಉಂಟು. ಅಣ್ಣ ತಂದ ಗಿಡನ? ಓ, ಪರ್ಪಲ್. ನಾನು ಅಲ್ಪ ಲೆಪ್ಪುನು. ಸೊ ಚಾಯ್ ಸ್ಪೆಷಲ್. ನೀವೆಂತಮ್ಮ ಚಾಯಕ್ಕೆ ಚೀಪೆ ಮಾಡಿದ್ದು? ಚಾಯ್ ಚಪ್ಪೆ ಆಗ್ತದೆ ಈಗ. ಚಂದ ಆಗ್ತದ ತಿನ್ಲಿಕ್ಕೆ. ತಿಂಡಿಗೆ ಚಂದ ಆಗ್ತದೆ ಆದರೆ ತಿಂದು ನೋಡು. ಕಾಣ್ತಿದ್ದಾನ ನಾನು? ಕಾಣ್ತಿದ್ದಾನ? ಕಾಣ್ತಿದ್ದಿ? ಹಾಗೆಲ್ಲ ಮಾಡ್ತೇನೆ ವಿಡಿಯೋ. ನನ್ನ ಅಡ್ಡ ಮಂಡೆ ಬಂದಿದೆ ಎಲ್ಲ ವಿಡಿಯೋದಲ್ಲಿ, ಗೊತ್ತುಂಟ ನನಗೆ ಹೇಗೆ ಕಾಣ್ತಿದ್ದೇನೆ ಅಂತೆಲ್ಲ ಗೊತ್ತಿಲ್ಲ ನಾನು. ಸೊ ಲೆಟ್ಸ್ ಟೇಸ್ಟ್ ಇಟ್. ನೀ ಎಂತ ದೀಪಿ ಪಾಟೆಯಲ್ಲಿ ಚಾ ಕುಡಿಯುದಾ? ಪಾಟಲ್ಲಿ ಚಾ ಕುಡಿಯೋದು ನಾನು. ಅಯ್ಯೋ ದೇವ್ರೇ, ನಿಮ್ಮನ್ನು ನೋಡೇ ಬಂದದ್ದು, ನಿಮ್ಮನ್ನು ನೋಡೇ ಬಂದದ್ದು ನಾನು. ನನ್ನ ಅಮ್ಮ ಕೂಡ ಪಾಟಲ್ಲಿ, ಅವರು ಕಾಫಿ ಕುಡಿಯೋದು, ನಾನು ಚಹಾ ಕುಡಿಯೋದು. ನಮ್ಮ ಪಾಟೆ. ಅಮ್ಮ ಸ್ಕೂಟಿ ಕ್ಲೀನ್ ಮಾಡ್ತಿದ್ದಾರೆ. ಸಂಡೇ ಅಂತ ಹೇಳಿದ ಮೇಲೆ ಫುಲ್ ಕೆಲಸ ಕೆಲಸ ಕೆಲಸ. ಯಾರು ಹೇಳಿದ್ದು ಸಂಡೇ ಫ್ರೀ ಇರ್ತದೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಮಾತ್ರ ಅಮ್ಮ ಮನೇಲಿದ್ದರೆ ಫುಲ್ 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 ಮಾರ್ನಿಂಗಿಂದ ಸಂಜೆ ಹೊರಗಡೆ ಎಲ್ಲ ಸರಿ ಇದ್ದರೂ ಕೂಡ ಅದನ್ನು ಎಳ್ದಾಕಿ ಆದರೂ ನಮಗೆ ಕೆಲಸ ಕೊಡ್ತಾರೆ ಅಲ್ಲಮ್ಮ? ಎಷ್ಟು ಚಂದ ಅಂತೆ. ವಾರದಲ್ಲಿ ಒಂದಿನಲ್ಲ ಮಗ ಮನೆ ಕ್ಲೀನ್ ಮಾಡಿದ್ರೆ ಮತ್ತೆ ಯಾವಾಗ ಮಾಡುದು? ಅದು ಸಂಡೇ ಅಂತ ಹೇಳೋದು ಒಂದು ಫ್ರೀ ಡೇ ಅಮ್ಮ. ಇದೆ, ನನಗೆ ಫ್ರೀ ಡೇ ಇಲ್ಲ. ಸೌದೆಗೆ ಹೋಗ್ಬೇಕೀಗ. ಸೌದೆಗೆ ಹೋಗ್ಬೇಕು, ನಾಯಿಯನ್ನು ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಆಮೇಲೆ ಟಾಯ್ಲೆಟ್ ಬಾತ್ರೂಮ್ ತೊಳಿಬೇಕು. ಫುಲ್ ಕೆಲಸನೇ. ಸಂಡೇ ಫ್ರೀ ಡೇ ಅಲ್ಲ, ನೆನ್ಪಿಡ್ಕೊಳ್ಳಿ. ಸಂಡೇ ಇಸ್ ನಾಟ್ ಅ ಫ್ರೀ ಡೇ. ನಮ್ಮ ಮನೆಯೊಂದು ಫ್ರೀ ಡೇ ಇಲ್ಲ. ಎಸ್ ಎಸ್. ಬಾ ಇದನ್ನ ಮೈಂಡ್ ಸೆಟ್ ಹಾಕು. ನಿಲ್ಲಿ ಹಾಕ್ತೆ. ಎಂತ ಮಾಡ್ತಿದ್ದಿ ಮಗಳು? ಅದು ತಲೆಗೆ ಪ್ಯಾಕ್ ಮಾಡಲಿಕ್ಕೆ ದಾಸವಾಳದೆಲೆ ತೆಗಿತೇವೆ. ಕೊಡಿಯಲ್ಲ ಅಲ್ಲಮ್ಮ ಜಾಸ್ತಿ ನೋಳಿ ಬಿಡುದು. ಅದು ಹೂ ಸಾಕು ಸ್ವಲ್ಪ. ದಾಸವಾಳ ಹೂ ಹಾಕು ಮಗಳು. ಸಿಗುದಿಲ್ಲ ಅದಲ್ಲಿ ಅಜ್ಜಿ. ಸೊ ದಾಸವಾಳದ ಎಲೆ, ಕರಿಬೇವಿನ ಎಲೆ ಅಲ್ಲ, ಕರಿಬೇವಿನ ಎಲೆ, ಬೇವು ಸೊಪ್ಪಿನ ಎಲೆ, ಮತ್ತೆ ದಾಸವಾಳದ ಎಲೆ ತುಂಬ ಹಾಕಬೇಕು. ನಾನು ಹೇಳುದಿಲ್ಲ, ನೀವು ರಿಕ್ವೆಸ್ಟ್ ಮಾಡಿ ನನಗೆ ನೆಕ್ಸ್ಟ್ ವಿಡಿಯೋ ಇದರದ್ದು ಎಂತ ಪ್ಯಾಕ್ ಬೇಕು ಅಂತ ಹೇಳಿ ನಾನು ಆಮೇಲೆ ಹಾಕ್ಕೊಡಿದ್ರ ವಿಡಿಯೋ. ನನಗೆ ನಿಜವಾಗ್ಲೂ ಇರಲಿ, ನಿಜವಾಗ್ಲೂ ಇಲ್ಲಿ ಅದರದ್ದಾಗಲಿ ಮಾತಾಡಿ. ಅದಕ್ಕೆ ಈಗ ನಂಜಿ ಅದನ್ನು ಬಿಟ್ಟಿಯಾವೆ ಅಂತೇಳಿ, ಟಾನಿಯನ್ನು ಬಿಟ್ಟಿಯಾವೆ, ಹಾಗಾದ್ರೆ ನಂಜಿಗೆ. ನಾನೀಗ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ವಾಶ್ ಮಾಡಿ ಪೇಸ್ಟ್ ಮಾಡಿಕೊಳ್ಬೇಕು. ಪೇಸ್ಟ್ ಮಾಡಿ ಆಗಿ ತೋರಿಸ್ತೇನೆ. ತಡಾ, ಪೇಸ್ಟ್ ರೆಡಿಯಾಗಿದೆ. ಇನ್ನು ಅಮ್ಮನ ಹತ್ರ ಹಚ್ಚಲಿಕ್ಕೆ ಹೇಳಿ ಸ್ನಾನ ಮಾಡಬೇಕು. ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಬೇಕು. ರೆಡಿ ಮಾಡಿ ಆಯ್ತು. ಈಗ ಅಮ್ಮ ಅಪ್ಲೈ ಮಾಡ್ತಾರೆ ನನಗೆ. ಬನ್ನಿ ಅಪ್ಲೈ ಮಾಡಿ. ನಿಲ್ಲಿ ನಾನು ಇದು ಹಾಕ್ಕೊಳ್ತೇನೆ. ಎಲ್ಲರೂ ಆಯ್ತದ ದೀದಿ ಬೈರ ಸಾಕಿ ನನಗೆ. ಸರಿ ಆಗಲೇ ಹಾಕಬೇಕಿತ್ತು. ಶಾಪಿಗೆ ಹೋದೆ, 2 ಬ್ಲೌಸು ಸ್ಟಿಚ್ ಮಾಡಿದೆ. ಅಲ್ಲಿಂದ ಕಲ್ಕೊಡಕ್ಕೆ ಬಂದೆ. ಬೆಳಿಗ್ಗೆ ಕಲ್ಕೊಡಕ್ಕೆ ಹೋಗಿ ಕೋಳಿ ಕೊಟ್ಟು ಬಂದೆ. ಮಧ್ಯಾಹ್ನ ತನಕ ಶಾಪಲ್ಲಿ ಬ್ಲೌಸು ಹೊಲಿದೆ. ಫುಲ್ ಬ್ಯುಸಿ. ಪ್ರೈಮ್ ಮಿನಿಸ್ಟರ್ ಕೂಡ ಇಷ್ಟು ಬ್ಯುಸಿ ಇರಲ್ಲ, ಗೊತ್ತಾಯ್ತಲ್ಲ. ಆಮೇಲೆ ಅಗಿಲ್ ತಂದೆ, ಊಟ ಮಾಡಿದೆ, ಸ್ವಲ್ಪ ರೆಸ್ಟ್ ಮಾಡಿದೆ. ಆದರೆ ಯಾವಾಗಲೂ ಮಾಡುವಷ್ಟು ಕೆಲಸ ಆಗಿಲ್ಲ ನಂದು. ನೀವೆಂತ ಹೀಗೆ ಕನ್ನಡ ಮಾತಾಡೋದಮ್ಮ? ಅವ್ರು ಮತ್ತೆ ಹೇಳ್ತಾರೆ ಅಮ್ಮ ಚಂದ ಮಾತಾಡ್ತಾರೆ, ನೀ ಎಂತ ಹಾಗೆ ಮಾತಾಡೋದು ಅಂತ ಹೇಳ್ತಾರೆ. ಮಾತಾಡಿದೆ ಹೇಗೆ? ಅವರಿಗೆ ಕಸ್ಟಮರ್ಸನ್ನು ಹ್ಯಾಂಡಲ್ ಮಾಡಿ ಗೊತ್ತುಂಟು, ಹಾಗೆ ಅವ್ರು ಹಾಗೆ ಮಾತಾಡ್ತಾರೆ.
ಪ್ಯಾಕ್ ಎಲ್ಲ ಹಾಕಿ ಎಲ್ಲ ರೆಡಿ ಆದ ಮೇಲೆ ತೋರಿಸ್ತೇನೆ ನಾನು. ಬಾಯ್ ಬಾಯ್. ಸೊ ಸಣ್ಣದಾಗಿ ಒಂದು ರ್ಯಾಂಡಮ್ ವ್ಲಾಗ್ ಮಾಡಿದ್ದೇನೆ, ಸಂಡೇ ವ್ಲಾಗ್ ಅಂತ ಹೇಳ್ಕೊಂಡು. ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ತುಂಬ ವ್ಯೂಸ್ ಆಗ್ತಾ ಉಂಟು, ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲ, ವ್ಯೂಸ್ ನೋಡ್ತಾ ಇರೋರು ಕೂಡ. ಇನ್ನೂ ಆದಷ್ಟು ವೀಡಿಯೋಸ್ ಹಾಕ್ತಾ ಇರ್ತೇನೆ. ನನಗೆ ಎಂಥ ಕಂಟೆಂಟ್ ಸಿಗ್ತಿಲ್ಲ, ಮತ್ತು ಮೊಬೈಲ್ ಹಿಡಿಲಿಕ್ಕೆ ಸಹ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ನಾನು. ಸೊ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಂತಾರು ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಹಾಕ್ತೇನೆ ನಾನು. ಸೊ ಇನ್ನೂ ಯಾವ ಥರದಾದ್ರೂ ವೀಡಿಯೋಸ್ ಬೇಕು ಅಂತಿದ್ರೆ ಕಮೆಂಟಲ್ಲಿ ಹೇಳಿ. ನನ್ನಿಂದ ಎಂತಾದ್ರು ತಪ್ಪಾಗ್ತುಂಟಾ, ಎಂತಾದರೂ ಎಕ್ಸ್ಟ್ರಾ ಎಂತಾದ್ರು ಅಡಿಷ್ನಲ್ನ ಮಾಡಿಫಿಕೇಷನ್ ಮಾಡಬೇಕಾ ಎಂತಾದ್ರೂ ಇದ್ದರೆ ಎಲ್ಲ ಕಮೆಂಟಲ್ಲಿ ಹೇಳಿ, ನನಗೆ ನಾನು ತಿದ್ದುಕೊಳ್ತೇನೆ. ಆಮೇಲೆ ನನ್ನ ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.